ప్రపంచం మన చుట్టూ జరిగిన కార్యములు మనం చూస్తే ಏನೊಂದು ಕಾರ್ಯ ಗುರುತು ಬರುತ್ತೆ. ಈ ಪ್ರಪಂಚದಲ್ಲಿ ನಡೀತಕ್ಕಂಥ ಕಾರ್ಯಗಳು ನೋಡುವಾಗ ಒಂದು ಕಾರ್ಯ ಜ್ಞಾಪಕಕ್ಕೆ ಬರುತ್ತೆ. ಅದೇನು? ದೇವರು ಬೇಗನೆ ಬರ್ತಾನೆ. ಆಮೆನ್, ಹಲ್ಲೆಲೂಯಾ. ದೇವರು ಬರ್ತಾನೆ 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 ಅಂತ ನಾವು ಚೆನ್ನಾಗಿ ತಿಂದು ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ದೇವರು ಬರಲ್ಲ. హల్లెలూయా. దేవుడు రాడు. ఆమేన్. దేవుడు రావాలంటే మనం సిద్ధంగా ఉండాలి. దేవుడు ಬರಬೇಕಾದ್ರೆ ನಾವು ನೀನು ಸಿದ್ಧವಾಗಿರಬೇಕು. ಆಮೆನ್. ಸಿದ್ಧವಾಗಿರುವವರನ್ನ ಮಾತ್ರ ದೇವರು ಆತನ ಸಂಗಡ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆದ್ದರಿಂದ ಪಕ್ಕದಲ್ಲಿರೋರಿಗೆ ಕೇಳಿದ್ರೆ ನೀವು ಸಿದ್ಧವಾಗಿದ್ದೀರಾ? ಆರ್ ಯು ರೆಡಿ? ಕೇಳಿ, ಸಿದ್ಧವಾಗಿದ್ದೀರಾ? ಆಮೆನ್. ಕೇಳಿ, ಸಿದ್ಧವಾಗಿದ್ದೀರಾ? ಆರ್ ಯು ರೆಡಿ? ಆರ್ ಯು ರೆಡಿ? ಆಮೆನ್. ಆರ್ ಯು ರೆಡಿ ಅಂತ ಎವ್ರಿಡೇ ಅಂತ ಇದೆ ಒಂದು ಬ್ಯಾಟ್ರಿ, ಅದು ಎವ್ರಿಡೇ ರೆಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಎವ್ರಿಡೇ ರೆಡಿ ಅಂದ್ರೆ ಯಾವಾಗಲೂ ಸಿದ್ಧ ಆಗ್ಬೇಕಂತ. ಯಾಕೆಂದ್ರೆ ದೇವರು ಯಾವಾಗ ಬರ್ತಾನೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆಮೇಲೆ దేవుడు ఎప్పుడు వస్తాడో నాకు తెలియదు, మీకు తెలియదు. కాబట్టి మనం ఎప్పుడు కూడా సిద్ధంగా ఉండాలని దేవుడు మనల్ని ఎదురు చూస్తున్నాడు. ఆమేన్, హల్లెలూయా, హల్లెలూయా. ಓಕೆ, ದೇವರು ಬರುವಾಗ ನಾವು ಕಳೆದ ವಾರ ಒಂದು ಕಾರ್ಯಗಳನ್ನ ಧ್ಯಾನ ಮಾಡಿದ್ವು. ದೇವರು ಬರುವಾಗ ನಾವು ಸಿದ್ಧ ಆಗಿರಬೇಕೆಂಬುದಾಗಿ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 10ನೇ ವಚನ ನೋಡೋಣ. ಮತ್ತಾಯ ಸುವಾರ್ತೆ 25 ಅಧ್ಯಾಯ 10ನೇ ವಚನ. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದನಿಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಇದು ಬಹಳ ಬಹಳ ಬಹಳವಾಗಿರ್ತಕ್ಕಂಥ ಜಾಗೃತತೆಯಾಗಿರ್ತಕ್ಕಂಥ ದೇವರ ವಾಕ್ಯ. ಇದು ಯೇಸು ಸ್ವಾಮಿ ಭೂಲೋಕದಲ್ಲಿರ್ತಕ್ಕಂಥ ಸಮಯದಲ್ಲಿ ಹೇಳಿದ ಮಾತುಗಳು. ಆಮೆನ್, ಹಲ್ಲೆಲೂಯಾ. ನೋಡಿ, ಯಾರೆಲ್ಲ ಸಿದ್ಧವಾಗಿದ್ದಾರೋ ಯೇಸು ಸ್ವಾಮಿ ಬರ್ತಾರೋ, ಮದುವೆಗೆ ಬಂದ ಆ ಸಿದ್ಧವಾಗಿರ್ತಕ್ಕಂಥ ಜನರು ಯೇಸು ಸ್ವಾಮಿ ಜೊತೆ ಹೋದ್ರು. ಆದ್ರೆ ಎಣ್ಣೆಯನ್ನ ಕೊಂಡುಕೊಳ್ಳಲಿಕ್ಕೆ ಹೋದಿರ್ತಕ್ಕಂಥ 5 ಜನ ಕನ್ನಿಕೆಯರಿದ್ದಾರೆ. ಆ 5 ಜನ ಕನ್ನಿಕೆಯರು ಅವ್ರು ಬಂದು ಕೇಳ್ತಾರೆ, ಸ್ವಾಮಿ ನಾವು ಬಂದಿದ್ದೇವೆ, ನಮಗೆ ಬಾಗಿಲು ತೆರೆಯುವುದಾಗಿ. ದೇವರ ವಾಕ್ಯ ಹೇಳುತ್ತಲ್ಲಿ 10ನೇ ವಚನ ಓದಿ, ಚದವಂడి 10వ వచనము. అప్పుడు సిద్ధపడి ఉన్నవారు అతనితో కూడా పెళ్లి విందుకు లోపలికి పోయింది. అంతటి తలుపు వేయబడింది. ఆ తరువాత కట్టిన కన్నికలు వచ్చి, అయ్యా అయ్యా, మాకు తలుపు తీయమని అడగగా అతడు, మేము నేను నిశ్చయముగా చెప్తున్నాను. ಆಮೆನ್. ನೋಡಿ, ಈ ಕಾರ್ಯ ನಾವು 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಸಭೆಗೆ ಹೋಗ್ಬಿಟ್ಟಿದ್ದೀವಿ. ಸಭೆಗೆ ಹೋಗಿ ಪ್ರತಿ ವಾರ, ಪ್ರತಿ ಸಬ್ಬತ್ತಿನ, ಪ್ರತಿ ಆದಿವಾರ, ಪ್ರತಿ ದಿನಗಳಿಗೆ ನಾವು ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಕ್ರೂಸೆಡ್ಗಳ ಮೇಲೆ ಕ್ರೂಸೆಡ್ಗಳಿಗೆ ಹೋಗಿ ನಾವೇನು ಮಾಡಿದ್ದೀವಿ? ವಾಕ್ಯ ಕೇಳಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ, ಉಪವಾಸ ಮಾಡಿದ್ದೀವಿ. ಆದರೆ ಇದಕ್ಕಿಂತ ಘೋರವಾಗಿರ್ತಕ್ಕಂಥ ಕಾರ್ಯಗಳು ಮತ್ತೊಂದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳುತ್ತೆ? 11ನೇ ವಚನದಲ್ಲಿ, ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂತ ಹೇಳುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಾನು ನಿಮ್ಮನ್ನು ಅರಿಯೇನೆ, ನಿಮಗೆ ಸತ್ಯವಾಗಿ. ನೀವು ಹೇಳ್ಬೋದು, ಸ್ವಾಮಿ ನಾನು ಸಭೆಯಲ್ಲಿ ಬಂದೆ, ನಾನು ಗುಡಿಸಿದೆ, ಪ್ರಾರ್ಥನೆ ಮಾಡಿದೆ, కై తట్టిದೆ, కాಣಿಕೆ ఆగದೆ, ನಾನು అనేక విషయాలు చేస్తున్నాను, నేను ప్రార్థన చేసి ఉపవాసం చేసి సువార్త చెప్పాను, దయ్యాలు నా ప్రార్థన చేయక దయ్యాలు పోయినాయి. హల్లెలూయా, హల్లెలూయా. ಎಲ್ಲ ಮಾಡೋರು. ಆದರೆ ಯೇಸು ಸ್ವಾಮಿ ಬರುವಾಗ ನೀವು ಸಿದ್ಧ ಆಗಿಲ್ಲ ಅಂತ ಹೇಳಿ ಯೇಸು ಹೇಳ್ತಾರೆ, ಇದೇನೇ ಮಾಡಿದರೂ ಕೂಡ ನಾನು ನನ್ನ ಅರಿಯನ್ನುವುದಾಗಿದೆ ಹೇಳ್ತಾರೆ. ಮೊದಲನೇ ದಿನಕ್ಕಿಂತ ಕಡೆಯ ದಿನ ಬಹಳ ಗೌರವವಾಗಿರುತ್ತೆ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಎಚ್ಚರವಾಗಿರುವುದಾಗಿ. ಆಮೇಲೆ ಇನ್ನೊಂದು ವಚನ ಓದಿಕೊಳ್ಳೋಣ. ಪ್ರಕಟಣೆ 19:7 ವಚನ. ರೆವಲ್ಯೂಷನ್ ಚಾಪ್ಟರ್ 19 verse 7.
ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಆಮೆನ್. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಬರುವಾಗ ఆతన ಬರ್ತಾನೆ, రహస్యವಾಗಿ ಬರ್ತಾನೆ. రహస్యంగా వస్తాడు. రహస్యంగా వచ్చిన తర్వాత ఎవరైతే సిద్ధంగా ఉంటారో వాళ్ళు మాత్రమే యేసు ప్రభుతో మనం పోయేదానికి సాధ్యము. హల్లెలూయా, హల్లెలూయా. ಅವರು ಮಾತ್ರ ಪರಲೋಕದಲ್ಲಿ ಹೋಗಲಿಕ್ಕೆ ಸಾಧ್ಯ. ಈ ಪ್ರಪಂಚದಲ್ಲಿ ದುಡ್ಡಿದ್ರೆ ಎಲ್ಲಿ ಬೇಕಾದ್ರೂ ವಾಸ ಮಾಡೋದು, ಯಾವ ಪ್ರಪಂಚಕ್ಕೆ ಬೇಕಾದ್ರೂ, ಯಾವ ದೇಶಕ್ಕೆ ಬೇಕಾದ್ರೂ ಹೋಗೋದು, ಆದರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ಎಷ್ಟೇ ಹಣ, ಎಷ್ಟೇ ಅಂತಸ್ತು, ನೀನು ಈ ಪ್ರಪಂಚದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಹೆಸರುಗೊಂಡಿದ್ರೂ ಕೂಡ ಯೇಸು ಸ್ವಾಮಿ ಇಲ್ಲದೆ ಹೋದ್ರೆ, ಯೇಸು ಸ್ವಾಮಿ ಬರುವಾಗ ಸಿದ್ಧ ಆಗದೆ ಹೋದ್ರೆ ನೀ ಪರಲೋಕದಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೆನ್, ಆಮೆನ್. ಇಲ್ಲಿ ಬಿಡದಿ ಹತ್ರ ಒಬ್ಬ ಸ್ವಾಮೀಜಿ ಇದ್ದ. ಯಾರ ಗೊತ್ತಾ? ನಿತ್ಯ ಆನಂದ ಸ್ವಾಮೀಜಿ. ಆತನ ಏನ್ ಮಾಡಿದ್ರು, ಬಿಡದಿಯಲ್ಲಿ ಏನೋ ಸ್ವಲ್ಪ ಅವರ ಆಸ್ತಿ ಅಥವಾ ಜಮೀನು ವಿಷಯವಾಗಿ ಲಿಟಿಗೇಷನ್ ಆಗುವಾಗ ಆತನ ಕರ್ಕೊಂಡು ಜೈಲಲ್ಲಿ ಹಾಕಿದ್ರು. ಜೈಲಲ್ಲಿ ಆದ್ಮೇಲೆ ಆತನ ಬಿಡುಗಡೆ ಆಗಿ ಒಂದು ದೇಶ ಹೊರಟೋಗ್ಬಿಟ್ಟಿದ್ದಾನೆ. ಆ ದೇಶ ಏನಂತ ಹೇಳಿದ್ರೆ ಕೈಲಾಸ ಅಂತ. ಅದರಲ್ಲಿ ದುಡ್ಡು ಕೊಟ್ಟು ಏನ್ ಮಾಡಿದ್ದಾನೆ, ಒಂದು ಭೂಮಿಯನ್ನ, ಅಂದ್ರೆ ಒಂದು ಐಲ್ಯಾಂಡ್, ಒಂದು ಪ್ರದೇಶವನ್ನು ಕೊಂಡುಕೊಂಡು ಅದಕ್ಕೆ ಹೇಳಿದಾನೆ ಆತ, ಇದು ಕೈಲಾಸ, ಇದು ಪರ್ವತ, ನೀವು ದುಡ್ಡು ಕೊಟ್ರೆ ನೀವು ಬಂದಲ್ಲಿ ಇರ್ಬೋದು. ಅದೆಲ್ಲಿದೆ ಅಂತಂದ್ರೆ ಈಕ್ವಡಾರ್ ಅಂತಕ್ಕಂಥ ಒಂದು ದೇಶದಲ್ಲಿ, ಈಕ್ವಡಾರ್ ಅಂತಕ್ಕಂಥ ದೇಶದಲ್ಲಿ ಆ ಒಂದು ಭೂಮಿಯನ್ನ, ಒಂದು ಐಲ್ಯಾಂಡ್ ಅನ್ನು ತಕೊಂಡು ಏನ್ ಮಾಡಿದಾನೆ ಆತ, ಕೈಲಾಸ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟಿದ್ದಾನೆ. ಅಂದ ಮೇಲೆ ನೀವೊಂದು 10 ಲಕ್ಷ ಕೊಟ್ಟು 10 ಲಕ್ಷ ಬಿಚ್ಚಿ ನಿತ್ಯಾನಂದ ಸ್ವಾಮೀಜಿ ಕಟ್ಟಿರ್ತಕ್ಕಂಥ ಕೈಲಾಸದಲ್ಲಿ ಹೋಗಿ ನಿಂತರೆ, ఒకవేళ అక్కడ ఉన్న నీకు పరలోకం దొరుకుతుందా? పరలోకం ಸಿಗುತ್ತಾ? హల్లెలూయా, హల్లెలూయా. ನೀವೇನೇ ಮಾಡಿದ್ರು, ಯಾಗ ತ್ಯಾಗ ಮಾಡಿದ್ರು, ಯೇಸು ಸ್ವಾಮಿ ಹೆಸರಿನ ರಕ್ಷಣೆ ಇಲ್ಲದೆ ಹೋದ್ರೆ, ಯೇಸು ಸ್ವಾಮಿ ಬರುವಾಗ ನೀವು ಸಿದ್ಧ ಆಗದೆ ಹೋದ್ರೆ ನೀವು ಪರಲೋಕದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 16. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 16. 19:16. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವನದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು, ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಒಬ್ಬ ಯೌವನಸ್ಥ ಬರ್ತಾನೆ. ಯೌವನಸ್ಥ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ಯೇಸು ప్రభు దగ్గర అడుగుతున్నాడు, యేసు ప్రభు నేను నిత్య జీవం పొందుకోవాలంటే నేనేం మంచి పని చేయాలి? చదవండి అది ఆ 16వ వచనము. ఇదిగో ఒకడు ఆయన ఎదుకు వచ్చి, బోధకుడా, నిత్య జీవమును పొందుటకు నేనే మంచి కార్యము చేయాలని ఆయన అడిగాను. మంచివాడొక్కడే నీవు జీవంలో ప్రవేశింపగోరిన ఎడల ఆజ్ఞలను గైకొనమని చెప్పాను. ಆಮೆನ್. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಲ್ಲಿ ಯೇಸು ಸ್ವಾಮಿ ಹತ್ರ ಒಬ್ಬ ಶ್ರೀಮಂತ ಯುವಕ ಬರ್ತಾನೆ. ಅವನಿಗೆ ಬಹಳ ఆస్తి ಇದೆ, అత్యధికమైన శ్రీమంతుడిగా ఉన్నాడు. వాడు వచ్చి నాకు అన్నీ ఉన్నాయి, కాబట్టి నాకు నిత్య జీవం లేదు కదా, ఆ నిత్య జీవం పొందుకోవాలంటే నేను ఏ మంచి కార్యం చేయాలి, ಒಳ್ಳೆ ಕೆಲಸ నేనేం ಮಾಡಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ತಂದೆ ತಾಯಿ ಸನ್ಮಾನಿಸಬೇಕು, ಯೇಸು ಆ ದೇವರು ಕೊಟ್ಟಂತ ಆಜ್ಞೆಗಳನ್ನು ಪರಿಪಾಲನೆ ಮಾಡಬೇಕು. ಹಲ್ಲೆಲೂಯಾ, ಪರಿಪಾಲನೆ ಮಾಡಬೇಕು ಅಂತ ಹೇಳುವಾಗ ಆ ಯೌವನಸ್ಥರು ಹೇಳ್ತಾನೆ 20ನೇ ವಚನದಲ್ಲಿ, ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು, ಒಂದು ನಿಮಿಷ. ಯೇಸು ಸ್ವಾಮಿ ಹೇಳ್ತಾರೆ, ನೀನು 10 ಆಜ್ಞೆಗಳನ್ನ, ಹಳೆಬರಹದಲ್ಲಿರ್ತಕ್ಕಂಥ 10 ಆಜ್ಞೆಗಳನ್ನ ನೀನು ಚಾಚಿ ತಪ್ಪಿ ಆ
ಪ್ರೀತಿಸಬೇಕು. ದೇವರ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಮನಸ್ಸಿಂದ ನೀವು ಪ್ರೀತಿಸಬೇಕು. ವಿಗ್ರಹಾರಾಧನೆ ಮಾಡಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಕಲಿಬಾರದು, ನರಹತ್ಯೆ ಮಾಡಬಾರದು. ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಮತ್ತು ನಿನ್ನಂತೆ ನೆರೆಯವರನ್ನು ಪ್ರೀತಿಸಬೇಕು. 10 ಆಜ್ಞೆಗಳನ್ನ ನೀವೇನ್ ಮಾಡ್ಬೇಕಾಗಿ ನಡೀಬೇಕು ಅಂತ ಹೇಳ್ತಾನೆ. ನಾನು ಚಿಕ್ಕಂದಿನಿಂದ ನಾನು ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ. ఫ్రమ్ ద చైల్డ్హుడ్ నా జీవితం, నా చిన్నవాటి నుండి నాకు జ్ఞాపకం, నాకు బుద్ధి ఎప్పుడు వచ్చినప్పటి నుండి నేను అన్నిటి కూడా సరిగా నడుచుకొచ్చున్నాను. ఉపవాసం చేశాను, ప్రార్థన చేశాను, సంఘానికి వెళ్ళాను. హల్లెలూయా, హల్లెలూయా. ಆ ಯವನಸ್ಥನು ಆತನನ್ನು ಇವೆಲ್ಲವಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆ, ఇంకేమి తక్కువగా ఉన్నది. అది కేశవం వెళ్తే 20 కూడా చూచడం. యేసు తన శిష్యులను చూచి, ధనవంతుడు పరలోక రాజ్యంలో ప్రవేశించుట దుర్లభమని మీతో నిశ్చయముగా చెప్పుచున్నాను. ఇది కాక ధనవంతుడు పరలోక రాజ్యంలో ప్రవేశించుట కంటే సూది బెజ్జంలో ఒంటి దూట సులభమని మీతో చెప్పుచున్నాను. ఇరవై మూడు వచ్చింది చూడండి. అందుకు యేసు 20 కూడా వచ్చింది. 1 యేసు ಅವನಿಗೆ ನೀನು ಪರಿಪೂರ್ಣನಾಗಬೇಕಂದ್ರೆ, ಸಂಪೂರ್ಣಂగా కావాలంటే, నిత్యజీవం పొందుకోవాలంటే ಹೋಗಿ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು. ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು. ಹಲ್ಲೆಲೂಯಾ. ಮನುಷ್ಯರಿಗೆ ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಹಣ ಇರ್ಬೋದು, ದೌಲತ್ ಇರ್ಬೋದು, ಅನೇಕ ವಿಧವಾದ ಕಾರ್ಯಗಳು ಇರ್ಬೋದು. ಆದರೆ ಈ ಶ್ರೀಮಂತನಿಗೆ ದೇವರು ಹೇಳ್ತಾರೆ, ನಿನಗೆ ಆತನು శ్రీమంతునిగా ఆయన ఐశ్వర్యవంతుడైన యేసు ప్రభువుకు తెలుసు. అయితే ఆయన చెప్తాడు, అన్ని కార్యಗಳು నా జీవితంలో చేసుకొచ్చున్నాను, ಎಲ್ಲ ಕಾರ್ಯಗಳನ್ನು ಚಿಕ್ಕಂದಿನಿಂದ ನಾನು ನೆರವೇರಿಸ್ತಾ ಬಂದಿದ್ದೇನೆ. ಅದು ಇನ್ನೇನು ಕಡಿಮೆ ಆಗಿರ್ಬೋದು. ಕಡಿಮೆ ಆಗಿರ್ತಕ್ಕಂಥ ಒಂದೇ, ನಿನ್ನ ಜೀವಿತದಲ್ಲಿ ಯೇಸು ಇಲ್ಲ. ಆಮೆನ್, ಹಲ್ಲೆಲೂಯಾ. ನಿನಗೆ ಆಸ್ತಿ ಇದೆ, ಅಂತಸ್ತಿದೆ, ಗೌರವ ಇದೆ, ನಿನಗೆ ಮನೆ ಇದೆ, ಬಂಗ್ಲಾ ಇದೆ, ಅದು ಎಲ್ಲವೂ ಇದೆ. ಆದ್ರೆ ನೀನು ನಿತ್ಯ ಜೀವ ಹೊಂದಿಕೊಳ್ಳಬೇಕಾದ್ರೆ ನಿನಗೆ ಒಂದು ತಡೆ ಇದೆ. ಆ ತಡೆ ಅಂತ ಹೇಳಿದ್ರೆ ನೀನು ಐಶ್ವರ್ಯವಂತನು. ಅದನ್ನ ಮಾಡಿದ್ರೆ ನೀನು ಯೇಸುವನ್ನು ಹಿಂಬಾಲಿಸಿದ್ರೆ ನಿನ್ ಪರಲೋಕ ರಾಜ್ಯದಲ್ಲಿ ಸಿಗುತ್ತೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಜನ ಈ ಲೋಕದಲ್ಲಿ ಐಶ್ವರ್ಯವಂತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಐಶ್ವರ್ಯ ಇದೆ. ಐಶ್ವರ್ಯ ಕೊಡತಕ್ಕಂಥ ಯೇಸು ಅವರ ಜೀವಿತದಲ್ಲಿ ಇಲ್ಲ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಅವರ ಜೀವಿತದಲ್ಲಿ ಸಮಾಧಾನ ಅನ್ನತಕ್ಕಂಥದ್ದೇ ಅವರ ಜೀವಿತದಲ್ಲಿ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಪರಲೋಕದಲ್ಲಿ ಸೇರ್ಬೇಕಾದ್ರೆ ನಿನಗಿರ್ತಕ್ಕಂಥ ಅತ್ಯಮೂಲ್ಯವಾಗಿದೆ ಯಾವುದನ್ನ ನೆನೆಸ್ತೀಯೋ ಅದನ್ನ ಮಾರಿ ಬಡವರಿಗೆ ಕೊಡು, ನೀನು ನನ್ನನ್ನು ಹಿಂಬಾಲಿಸು, ನಿನಗೆ ಪರಲೋಕ ಸಿಗುತ್ತೆ ಎಂಬುದಾಗಿ ದೇವರು ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರೆಲ್ಲವನ್ನೂ ಮಾಡ್ಬೋದು. ಇರ್ತಕ್ಕಂಥ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯನ್ನ ಮಾರಿ ಬೇರೆಯವರು ಕೊಡಬೇಕಾದ್ರೆ ಕಷ್ಟ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ಜಕ್ಕಾಯಿ ಮನೆಗೆ ಬರ್ತಾರೆ. ಯೇಸು ಸ್ವಾಮಿ జక్కాయి ఇంటికి వస్తారు. జక్కాయి ఇంటికి వచ్చినప్పుడు యేసు ప్రభు ఏం అడగలేదు. ಇಲ್ಲಿ ಅವ್ರು ಯೇಸು ಹೇಳ್ತಾರೆ, ನೀನು ಆಸ್ತಿಯನ್ನು ಮಾರಿ ಬಡವರು ಕೊಡು ಅಂತ. ಆದ್ರೆ ಜಕ್ಕಾಯಿ ಮನೆಗೆ ಬರುವಾಗ ಜಕ್ಕಾಯಿ ಹೇಳ್ತಾನೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ನಾನು ಬಡವರು ಕೊಡ್ತೇನೆ. ಆಮೇಲೆ ವಾಟ್ ಅ ಟ್ರಾನ್ಸ್ಫಾರ್ಮೇಶನ್. ಇಲ್ಲಿ ಯೇಸು ಅವನು ಹೇಳಿದ್ರು, ಅವನು ಮಾಡಲಿಲ್ಲ. ಯೇಸು ಏನು ಹೇಳಿಲ್ಲ, ಜಕ್ಕಾಯಿ ತನ್ನ ಹೃದಯದಲ್ಲಿ ತೀರ್ಮಾನ ಮಾಡಿಕೊಂಡ, ಸ್ವಾಮಿ ನಾನು ಅನ್ಯಾಯವಾಗಿ ಯಾರ ಹತ್ರ ಆದರೂ 10 ರೂಪಾಯಿ ತಗೊಂಡಿದ್ರೆ ಅದಕ್ಕೆ 4 ನಿರ್ಧರಿಸ್ಕೊಡ್ತೇನೆ. ಯಾಕೆಂದ್ರೆ ಯೇಸು ಯಾರು ಅನ್ನತಕ್ಕಂಥದ್ದನ್ನ ಜಕ್ಕಾಯಿ ತಿಳ್ಕೊಂಡಿದ್ದಾರೆ. ఆమేన్, హల్లెలూయా. యేసు ఎవరనేది జక్కాయికి మంచిగా తెలుసుకున్నాడు కాబట్టి వాని జీవితంలో మార్పు వచ్చినది. ఆ మార్పు రాగానే చెబుతున్నాడు, నా ఆస్తిలో అర్ధ భాగము నేను పేదవాళ్ళకి ఇస్తాను. నాకు ఆస్తి ముఖ్యం కాదు, యేసు నాకు ముఖ్యం కాబట్టి నేను నీ వెంట వస్తాను. హల్లెలూయా, హల్లెలూయా. నువ్వు ఉంటే నాకు చాలు యేసయ్యా, నీ వెంటే నేను ఉంటానేసయ్యా.
ಲೋಕದಲ್ಲಿ ಎಷ್ಟು ದಿವಸ ಬಾಳ್ತಾರೆ ಬದುಕ್ತಾರೆ ಗೊತ್ತಿಲ್ಲ, ಆದ್ರೆ ಯೇಸು ಜೊತೆ ಇದ್ರೆ ನಾವು 1000 ವರ್ಷ ಯೇಸು ಸ್ವಾಮಿ ಜೊತೆ ಜೀವನ ಮಾಡಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಅದ್ರ 25ನೇ ಮತ್ತಾಯ ಸುವಾರ್ತೆ 25:13 ವಚನ ಓದಿ. 25:13 ವಚನ. ಆತನು ನಿಮ್ಮನ್ನು ನಾನು ಏನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಯೇಸು ಹೇಳ್ತಾರೆ ಆ ಗಳಿಗೆ ಅಥವಾ ಸಮಯ. ಯೇಸು ಸ್ವಾಮಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾಳೆ ಬರ್ತಾ ಇದ್ದೀನಿ ಅಂತ ಹೇಳಿ ಬರಲ್ಲ. ಹಲ್ಲೆಲೂಯಾ. ಅಥವಾ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕೊಂಡು ನಾಳೆ ಐ ಆಮ್ ಗೋಯಿಂಗ್ ಟು ಕಮಿಂಗ್ ಟುಮಾರೋ ಆರ್ ಯು ರೆಡಿ ಅಂತ ಯೇಸು ಸ್ವಾಮಿ ಯಾರು ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕೊಂಡು ಯಾರು ಯೇಸು ಸ್ವಾಮಿ ಬರಲ್ಲ. ಹಲ್ಲೆಲೂಯಾ. ಯೇಸು ಹೇಳ್ತಾರೆ ಆ ಗಳಿಗೆ ಆದರೂ ಆ ಸಮಯವಾದರೂ ಗೊತ್ತಿಲ್ಲವಾದ್ರಿಂದ ಎಚ್ಚರಿಕೆಯಾಗಿದೆ. ಇದನ್ನು ಯಾವಾಗ ಯೇಸು ಸ್ವಾಮಿ ಬರ್ತಾರೆ, ಯಾವ ಸಮಯದಲ್ಲಿ ಬರ್ತಾರೆ, ಅದರ ಒಂದು ಹಿಂಟ್ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಮಧ್ಯರಾತ್ರಿ ಬರ್ತಾರೆ. ಆಮೇಲೆ ಮಧ್ಯರಾತ್ರಿ ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಚೆನ್ನಾಗಿ ಚಿಕನ್ ಮಟನ್ ಬಿರಿಯಾನಿನೋ ಕಬಾಬ್ ತಿಂದು ಏನ್ ಮಾಡ್ತೀವಿ? ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀವಿ. ಯೇಸುವಿನ ಬಂದಿದ್ದು ಗೊತ್ತಿಲ್ಲ, ಯೇಸುವಿನ ಹೋಗಿದ್ದು ಗೊತ್ತಿಲ್ಲ. ನಾವು ಬೆಳಗ್ಗೆ ಕೈ ಬೆಳೆಯಲ್ಪಟ್ಟಿದ್ದೇವೆ, ನಾವು ಭೂಮಿಯಲ್ಲಿ ಇರ್ತೀವಿ. ಪಕ್ಕದಲ್ಲಿರ್ತಕ್ಕಂಥ ಅನಿತಾ ಸಿಸ್ಟರ್ ಇರಲ್ಲ, ಅವ್ರು ಎಲ್ಲೋಗಿರ್ತಾರೆ. ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಮೇರಿ ಸಿಸ್ಟರ್ ಇರಲ್ಲ, ಅವ್ರು ಎಲ್ಲೋಗಿರ್ತಾರೆ, ಪರಲೋಕ ಹೋಗಿರ್ತಾರೆ. ಆದ್ರೆ ನಾನು ನೀನು ಯೇಸು ಸ್ವಾಮಿ ನಂಬಿಕೆಯಿಂದ ಸಿದ್ಧವಾಗದೆ ಹೋದರೆ ನಾವು ಕೈ ಬಿಡಲ್ಪಟ್ಟು ಈ ಲೋಕದಲ್ಲಿ ನಿತ್ಯವಾಗಿರ್ತಕ್ಕಂಥ ನರಕದಲ್ಲಿ ನಾವು ಕೈ ಬಿಡಲ್ಪಡಬೇಕಾಗುತ್ತದೆ. ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಆದ ಕಾರಣ ಆ ದಿನವಾದರೂ ಗಳಿಗೆ ಅದನ್ನು ಗೊತ್ತಿಲ್ಲವಾದರೆ ಎಚ್ಚರವಾಗಿ 1 ಕೊರಿಂಥ 16:13 ವಚನ. 1 Corinthians chapter 16 verse 13. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಿ, ಶೂರರಾಗಿರಿ, ಬಲಗೊಳ್ಳಿರಿ. ನೀವೇನೆಲ್ಲ ಮಾಡ್ತೀರೋ ಪ್ರೀತಿಯಿಂದ ಮಾಡ್ತೀವಿ. ನಾವೆಲ್ಲ ಮಾಡ್ತೀವಿ, ಎಲ್ಲ ನಮಗೆ ಗೊತ್ತಿದೆ. ಆದ್ರೆ ನಮ್ಮ ಅಕ್ಕಪಕ್ಕದಿರ್ತಕ್ಕಂಥ ಸಹೋದರ ಸಹೋದರಿ ಪ್ರೀತಿ ಮಾಡೋದು ಮಾತ್ರ ಗೊತ್ತಿಲ್ಲ. ಅವರು ಕ್ರೈಸ್ತರಾಗಿದ್ರೆ ಮಾತ್ರ ಏನ್ ಮಾಡ್ತಾರೆ? ಅವ್ರ ಹತ್ರ ಮಾತಾಡ್ತೀವಿ, ಅವ್ರ ಹತ್ರ ಬಳಕೆ ಮಾಡ್ಕೊಳ್ತೀವಿ. ಆದ್ರೆ ಯೇಸು ಸ್ವಾಮಿ ಎಲ್ಲರನ್ನ ಪ್ರೀತಿ ಮಾಡ್ತಾನೆ ಅಂತಕ್ಕಂಥದ್ದನ್ನ ಪಕ್ಕದಲ್ಲಿ ಯೇಸು ಸ್ವಾಮಿ ಗೊತ್ತಿಲ್ಲದಿರ್ತಕ್ಕಂಥವ್ರಿಗೆ ನಾವು ಯಾಕೆ ತಿಳಿಸೋದು? ನಾವು ಸಹೋದರ ಸಹೋದರಿಯರನ್ನ, ಅಕ್ಕಪಕ್ಕದಿರ್ತಕ್ಕಂಥ ಸಹೋದರ ಸಹೋದರಿಯರನ್ನ ನಾವು ಪ್ರೀತಿ ಮಾಡುವಾಗ ಯೇಸುವಿನ ಪ್ರೀತಿ ಅವ್ರು ತಿಳ್ಕೊಳ್ತಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಗೆ ಯೇಸು ಸ್ವಾಮಿ ದೇವರ ಅಲ್ವಾ? ದೇವರ ಕಾದ వాళ్ళకి దేవుడా? నమ్మకము లేకుండా వాళ్ళకి దేవుడా? ಎಲ್ಲರಿಗೂ ದೇವರ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಇಡೀ ಲೋಕಕ್ಕೆ ದೇವರಾಗಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ನಾವು ಯೇಸು ನಮ್ಮನ್ನು ಆರಿಸ್ಕೊಂಡಿದ್ದಾರೆ, ಅವ್ರು ಇನ್ನೂ ಆರಿಸ್ಕೊಂಡಿಲ್ಲ. ಸಮಯ ಬರುವಾಗ ಯೇಸು ಸ್ವಾಮಿ ಎಲ್ಲರನ್ನ ಕೂಡ ಆರಿಸ್ಕೊಳ್ತಾರೆ. ಆಮೆನ್, ಹಲ್ಲೆಲೂಯಾ. 1 ಪೇತ್ರ 4ನೇ ಅಧ್ಯಾಯ 7ನೇ ವಚನ. 1 Peter chapter 4 verse 7. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದ್ದರಿಂದ ನೀವು ಚಿತ್ತೇಂದ್ರಿಯರಾಗಿ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇದ್ದೀರಿ. ಆಮೆನ್. ಎಲ್ಲವುಗಳ అంత్య చదవండి. అయితే అన్నింటి అంతం సమీపమై ఉన్నది. కాగా మీరు స్వస్థ బుద్ధి గలవారై ప్రార్థన చేయుటకు మెలకువగా ఉండండి. ఆమేన్. మెలకువగా ఉండండి, ಎಚ್ಚರವಾಗಿರಿ, ಪ್ರಾರ್ಥನೆಗೆ ಸ್ವಸ್ಥ ಚಿತ್ತರಾಗಿರಿ. ಆಮೆನ್, ಹಲ್ಲೆಲೂಯಾ. ನಾವೆಲ್ಲದಕ್ಕೂ ಸಿದ್ಧ ಆಗಿರ್ತೀವಿ. ಮದುವೆಗೆ ಹೋಗ್ಬೇಕಾದ್ರೆ ಸಿದ್ಧ, ಬರ್ತ್ಡೇಗೆ ಹೋಗ್ಬೇಕಾದ್ರೆ ಸಿದ್ಧ, ಊರಿಗೆ ಹೋಗ್ಬೇಕಾದ್ರೆ ಸಿದ್ಧ, ಟೂರ್ ಹೋಗ್ಬೇಕಂದ್ರೆ 1 ತಿಂಗಳಿಗಿಂತ ಮುಂಚೆ ಟಿಕೆಟ್ ವೀಸಾ ಎಲ್ಲ ತಗೊಂಡಿರ್ತೇವೆ. ಅದೇ ಪ್ರಾರ್ಥನೆಗೆ ಬರೋಕ್ಕೆ ಮಾತ್ರ ಬೆಳಗ್ಗೆ ಎದ್ದು ಆವಾಗ ಸಿದ್ಧ ಮಾಡಿಕೊಂಡು ನಾವೇನ್ ಮಾಡ್ತೀವಿ? ಇನ್ನೂ 10 ಗಂಟೆ ಇದೆಯಲ್ಲ, ಟೈಮ್ ಇದೆಯಲ್ಲ, 10 ಗಂಟೆ ಅಂತೇಳಿ 11 ಗಂಟೆಗೆ ನಾವು ಸಿದ್ಧ ಆಗ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರು ಹೇಳ್ತಾರೆ ಸ್ವಸ್ಥ ಚಿತ್ತರಾಗಿದೆ. ಪ್ರಾರ್ಥನೆ ಅಂದ್ರೆ ಫಸ್ಟ್ ಪ್ರೇಯರ್ ಅಂತ ಹೇಳಿದ್ರೆ, ಯಾಕಂದ್ರೆ ಪ್ರಾರ್ಥನೆ ನನ್ನನ್ನ ನಿನ್ನನ್ನ ಬದಲಾವಣೆ ಮಾಡತಕ್ಕಂಥದ್ದು ಪ್ರಾರ್ಥನೆ.
ಆಮೆನ್. ಹಾಲೆಲೂಯ, ಹಾಲೆಲೂಯ. ದೇವರ 8ನೇ ವಚನ ಅದರಲ್ಲಿ ಮೊಟ್ಟ ಮೊದಲು ಹ್ಮ್. ನಿಮ್ಮನೆಯೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. 9ನೇ ವಚನ. ಕೊಟ್ಟರೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಓಕೆ. ಕೆಲವು ಸಮಯಗಳಲ್ಲಿ ಕೆಲವು ಕಾರ್ಯಗಳು ನಮ್ಮ ಜೀವಿತಗಳ, ನಮ್ಮ ಕುಟುಂಬಗಳ ಮನೆಯಲ್ಲಿ ನಡೆಯುತ್ತೆ. ಎಲ್ಲಾದ್ರೂ ಸಿದ್ಧ ಹೋಗ್ಬೇಕಂತ ಸಿದ್ಧ ಆಗುವಾಗ ಯಾರೋ ಒಬ್ಬರು ಬರ್ತಾರೆ. ಏನಕ್ಕೆ? ಅವ್ರಿಗೇನು ಕೆಲಸ ಇರಲ್ಲ, ಹೋಗೋ ಕೆಲಸನ ಏನ್ ಮಾಡೋದು? ತಡೆ ಮಾಡೋದು. ಅದಕ್ಕೆ ದೇವರು ಹೇಳ್ತಾರೆ, ಗುಣಗುಟ್ಟದೆ ಒಬ್ಬರಿಗೊಬ್ಬರ ಅತಿಥಿ ಸತ್ಕಾರ. ನೋ ಮುರ್ಮುರ್. ಅಲ್ಲೆಲ್ಲೂಯ. ನೋ ಅಂದ್ರೆ మురుమురు లేదు. చదవండి ఆ వచనము. తొమ్మిదో వచనం. సనుగుపడకుండా ఒకరికి ఒకడు ಆತಿಥ್ಯ చేయండి. ಆಮೆನ್. ಪರವಾಗಿಲ್ಲ, ಗೊತ್ತಿಲ್ಲ, ಬಂದಿದ್ದಾರೆ, ಅವ್ರಿಗೆ ಹೇಳಿ, ಸಿಸ್ಟರ್, ಬ್ರದರ್, ನಮ್ಮ ಕೆಲಸ ಇದೆ, ಅಣ್ಣ ನಮ್ಮ ಕೆಲಸ ಇದೆ, ಅಕ್ಕ ನಮ್ಮ ಕೆಲಸ ಇದೆ, ನಾವು ಹೋಗ್ತಾ ಇದ್ದೀವಿ. ಆದರೆ ಒಳಗಡೆ ಏನಾಗುತ್ತೆ? ಅಯ್ಯೋ, ನಾವು ಹೋಗೋ ಟೈಮಲ್ಲಿ ಇವಾಗಲೇ ಬಂದ ಮುಂದೆ ಮಾಡೋದು. ಅಲ್ಲೆಲ್ಲೂಯ. ಒಳಗಡೆ ಬೈತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ, ನೀವು ಬೈದಿರ್ತಕ್ಕಂಥ ಯೇಸು ಸ್ವಾಮಿ ಗೊತ್ತು. ಹಲ್ಲೆಲೂಯಾ. ಸೊ ಚಿಕ್ಕ ಚಿಕ್ಕ ಕಾರ್ಯಗಳಿಂದ ನಿಮಗೆ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಮಿಸ್ ಮಾಡ್ಕೊಳ್ತೀವಿ. ಮೋಶೆಗೆ ಸ್ವಾಮಿ ಹೇಳಿದ್ರು, ಆ ಕಲ್ಲಿಗೆ ಹೋಗಿ ಹೇಳು, ನೀರು ಬರುತ್ತೆ ಅಂತ. ಮೋಶೆ ಏನ್ ಮಾಡ್ದ? ತನ್ನ ಕೈಲಿದ್ದು ಕೋಲ್ ತಗೊಂಡು ಅದರ ಮೇಲೆ ಹೊಡೆದಿದ್ದಕ್ಕೆ ಏನಾಯ್ತು? ನೀರು ಬಂತು. ಇಸ್ರಾಯೇಲ್ ಜನಕ್ಕೆ ನೀರು ಕೊಡಿದ್ರು. ಆದರೆ ಮೋಶೆಗೆ ಬೇಕಾಗಿರ್ತಕ್ಕಂಥ ಆಶೀರ್ವಾದವನ್ನ ಅವನು ಕಳ್ಕೊಂಡ. ಕಾನಾ ದೇಶಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಆ ಬೆಟ್ಟದಲ್ಲಿ ಏನ್ ಮಾಡಿದ್ರು? ಅವನು ದೂರದಿಂದ ನೋಡಬಹುದೇ ಹೊರತು ನೀನು ಆ ದೇಶಕ್ಕೆ ಪ್ರವೇಶ ಮಾಡಲಿಕ್ಕಾಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಚಿಕ್ಕ ಚಿಕ್ಕ ಕಾರ್ಯಗಳ ನಮ್ಮ ಜೀವಿತದಲ್ಲಿ ಏನ್ ಮಾಡುತ್ತೆ? ದೇವರ ಆಶೀರ್ವಾದಕ್ಕೆ ತಡೆಯಾಗಿ ಬೀಳುತ್ತೆ. ಒನ್ ಬ್ಲಾಕ್ ಡಾಟ್, ದ ಸ್ಮಾಲ್ ಡಾಟ್ ಏನ್ ಮಾಡುತ್ತೆ? ನಿಮ್ಮ ಜೀವಿತವನ್ನ ತಲೆಕೆಳಗಾಗಿ ಮಾಡ್ಬಿಡುತ್ತೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ನಾವೇನ್ ಮಾಡ್ಬೇಕಂತೆ? ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿ. 1 ಕೊರಿಂಥ 13:7 ವಚನ. ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ಪ್ರಾಣಿಗಳು ನಿಂತು ಹೋಗುವವು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯೂ ಇಲ್ಲದಂತಾಗುವುದು. ಆಮೆನ್. ನೋಡಿ, ಪ್ರೀತಿ ಇರುವಾಗ ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ. ಕೊಲೆಸಿದವರಿಗೆ ಬರೆದ ಪತ್ರಿಕೆ 3:14. ಕೊಲೆಸಿದವರಿಗೆ ರಾಸಿದ ಪತ್ರಿಕೆ 3:14. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಆಮೆನ್. ಎಲ್ಲದರ ಮೇಲೆ ನಿಮ್ಗೆ ಏನೇ ಇರಲಿ, ಎಲ್ಲದರ ಮೇಲೆ ಏನನ್ನ ಧರಿಸ್ಕೊಳ್ಬೇಕಂತ? ಪ್ರೀತಿಯನ್ನ ಧರಿಸ್ಕೊಳ್ಬೇಕು. ಆಮೆನ್. ಯೇಸು ಸ್ವಾಮಿ ನಮ್ಮ ಮೇಲೆ ಪ್ರೀತಿ ಇದ್ದಿದ್ದರಿಂದ ತಂದೆಯಾದ ದೇವರು ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ಕಳಿಸ್ಕೊಟ್ರು. ಯೇಸು ಸ್ವಾಮಿ ನಮ್ಮ ಮೇಲೆ ಪ್ರೀತಿ ಇಟ್ಟಿದೆ, ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟರು. ಆಮೆನ್. ಅವ್ರು ಒಂದು ಮಾತು ಹೇಳ್ತಾರೆ, ಸ್ವಾಮಿ, ತಂದೆ ಅರಿಯರು, ಇವರು ಅರಿಯದೆ ಮಾಡಿದ್ರು, ಕ್ಷಮಿಸುವುದಿಲ್ಲ. ಹಲ್ಲೆಲೂಯ. ಕ್ಷಮಾರ್ಪಣ ಹೃದಯ, ತಾಯಿಗಿಂತ ಹೆಚ್ಚಾದ ಒಂದು ಪ್ರೀತಿ ಯೇಸು ಸ್ವಾಮಿ ಈ ಲೋಕದ ಮೇಲೆ, ನಮ್ಮ ಮೇಲೆ, ನಿಮ್ಮ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ನಾವು? ಹಲ್ಲೆಲೂಯ. ಏನ್ ಮಾಡ್ಬೇಕಾಗಿದೆ ನಾವೀಗ? 24ನೇ ವಚನ ಓದಿ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 24ನೇ ವಚನ. ಮತ್ತಾಯ ಸುವಾರ್ತೆ ತರುವಾಯ ಒಂದೇ ತಲಾಂಚು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವುದು ತಿಳಿದು ಹೆದರಿಕೊಂಡು ಹೋಗಿ
ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು. ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಡು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿಯಾ? ಓಕೆ, 30ನೇ ವಚನದಲ್ಲಿ. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲಿಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯುವವು ಇರುವವು. ಆಮೆನ್. ನಿನಗೆ ಕೊಟ್ಟಿರತಕ್ಕಂತ ತಾಲಾಂತುಗಳನ್ನು ಉಪಯೋಗಿಸದೆ ಹೋದ್ರೆ, ಹಲ್ಲೆಲೂಯಾ, ದಯಮಾಡಿ ಎಲ್ಲ ಈ ಕಡೆ ನೋಡಿ. ನಿಮಗೆ ಕೊಟ್ಟಿರತಕ್ಕಂತ ತಾಲಾಂಚು, ಪ್ರಾರ್ಥನೆ ಮಾಡುವ ತಾಲಾಂಚು, ಸುವಾರ್ತೆ ಸಾರತಕ್ಕಂಥ ತಾಲಾಂಚು, ಸಹಾಯ ಮಾಡತಕ್ಕಂಥ ತಾಲಾಂತು, ಆರಾಧನೆ ಮಾಡತಕ್ಕಂಥ ತಾಲಾಂಚುಗಳನ್ನು ಉಪಯೋಗಿಸದೆ ಹೋದ್ರೆ, ಯೇಸು ಹೇಳ್ತಾರೆ, ನಿಮಗೆ ಅಂತ್ಯವಾಗಿ ನರಕದಲ್ಲಿ ಯು ಮೇ ಬಿ ನೀವು ವಿಶ್ವಾಸ ಆಗಿರ್ಬೋದು, ನಾ ಪ್ರಾರ್ಥನೆ ಮಾಡುವುದು, ಅದು ದೇವರು ಹೇಳ್ತಾರೆ, ನಿಮಗೆ ಕೊಟ್ಟಿರತಕ್ಕಂಥ ತಾಲಾಂತನ ದೇವರಿಗಾಗಿ ಉಪಯೋಗಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. చదవండి అది 30 వచనం 25-30. మత్తయి సువార్త 25:30. మరియు పనికిమాలిన ఆ దాసుని వెలుపల చీకటిలోనికి త్రోసివేయి, అక్కడ ఏడుపును కన్ను కొరుకుతాయి ఉండునని. ఆమేన్, హల్లెలూయా. పనికి మారిని సేవకుడు, పనికి మారిన విశ్వాಸಿ, ಅನೇಕ ಕಾರ್ಯಗಳು ಮಾತಾಡೋಕ್ಕೆ ನಮಗೆ ಸಮಯ ಇದೆ. ಹರಟೆ ಹೊಡೆಯಕ್ಕೆ ಸಮಯ ಇದೆ. ಊರ ಕತೆ, ನಾಯಿ ಕತೆ, ಕೋಳಿ ಕತೆ, ಎಲ್ಲ ಕತೆ ಮಾತಾಡೋಕ್ಕೆ ನಮ್ಗೆ ಸಮಯ ಇದೆ. ಅದು ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಹೇಳಕ್ಕೆ ನಮಗೆ ಸಮಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನೀವು ಕೊಟ್ಟಿರ್ತಕ್ಕಂಥ ತಾಲಾಂತನ್ನ ದೇವರು ಪರೀಕ್ಷೆ ಮಾಡತಕ್ಕಂಥ ಮಾರ್ಗ. ನೀವು ಕೊಟ್ಟು 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಚೈನ್ ತಗೊಂಡಿರ್ತೀರಾ, ಅದನ್ನ ಕಷ್ಟ ಬರುವಾಗ ನೀವೇನ್ ಮಾಡ್ತೀರಾ, ತಗೊಂಡೋಗಿ ಸೇಟು ಅಂಗಡಿಯಲ್ಲಿ ಒಡವೆ ಅಡ ಇಡಕ್ಕೆ ಹೋಗ್ತೀರಾ. ಸೇಟು ಪರವಾಗಿಲ್ಲಪ್ಪ ಚೆನ್ನಾಗಿದೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಇದ್ದ ತಕ್ಷಣ ದುಡ್ಡು ಕೊಟ್ಬಿಡ್ತಾನ, ಕೊಡಲ್ಲ, ಏನ್ ಮಾಡ್ತಾನೆ, ಚೆಕ್ ಮಾಡ್ತಾನೆ. ಯೇಸು ಸ್ವಾಮಿ ಕೂಡ ಅಷ್ಟೇ, ನೀನು ಕೊಟ್ಟಿರ್ತಕ್ಕಂಥ ತಾಲಾಂತನ್ನ ಚೆಕ್ ಮಾಡ್ತಾನೆ. ನೀನು ದೇವರಿಗೆ ಉಪಯೋಗ ಪಡತಕ್ಕಂಥ ವ್ಯಕ್ತಿನ, ಉಪಯೋಗ ಪಡತಕ್ಕಂಥ ಸಹೋದರಿಯ ಸಹೋದರನ ಎಂಬುದಾಗಿ ದೇವರು ಚೆಕ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿದ್ಧನಾದರು, ಯೇಸು ಸ್ವಾಮಿಗೋಸ್ಕರ ಸಿದ್ಧವಾದ. ಯೇಸು ಸ್ವಾಮಿ ಬರುವ ಕಾಲ ಬಹಳ ಸಮೀಪವಾಗಿದೆ. 2025ನೇ ವರ್ಷ, 2025ನೇ ವರ್ಷ ನಾವು ನೆನೆಸ್ತಕ್ಕಂಥ ರೀತಿಯಾಗಿ ಪ್ರಪಂಚ ಇರೋದಿಲ್ಲ. ಇಟ್ ಮೇ ಬಿ ಗೋಯಿಂಗ್ ಟು ಸಮಥಿಂಗ್ ಎಲ್ಸ್. ಯಾಕೆಂದ್ರೆ ಯುದ್ಧಗಳು ಅಲ್ಲಲ್ಲಿ ನಡೀತಾ ಇದೆ. ನೀನು ಕಟ್ಟಿರ್ತಕ್ಕಂಥ ಮನೆ ಬಾಂಬ್ ಹಾಕಿ ಹೊಡೆದು ಹೋಗ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಕಟ್ಟಿದ ಉಳಿದಿರ್ತಕ್ಕಂಥ ಮನೆ ಸಂಪೂರ್ಣ ನಾಶ ಆಗೋದು. ಮೊನ್ನೆ ತಾನೇ ಮಂಗಳವಾರ ಒಂದು ಕಾರ್ಯ ನಡೆದಿದೆ. ಏನ್ ನಡೆದಿದೆ? ಮಂಗಳವಾರ ಇರಾನ್ ದೇಶದಲ್ಲಿ ಒಂದು ಕಾರ್ಯ ನಡೆದಿದೆ. ಏನ್ ನಡೆದಿದೆ? ನ್ಯೂಸ್ ನೋಡ್ತೀರಾ? ನ್ಯೂಸ್ ನೋಡ್ತೀರಾ ಇಲ್ವಾ? ಅಟ್ಲೀಸ್ಟ್ ಯಾರಾದ್ರೂ ವಾಟ್ಸಪ್ ಅಲ್ಲಿ ಆದ್ರೂ ಬಂದಿರ್ಬೇಕು, ಯಾರಾದ್ರೂ ಹೇಳ್ಬೇಕಲ್ಲ. ಏನ್ ನಡೀತು? ಇರಾನ್ ದೇಶದಲ್ಲಿ ಅವರು ಮೊಬೈಲು, ಹಿಜ್ಬುಲ್ಲಾ ಅಂತಕ್ಕಂಥ ಟೆರರಿಸ್ಟ್ಗಳು ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡತಕ್ಕಂಥ ಒಂದು ಗುಂಪು. ಆ ಗುಂಪು ಮೊಬೈಲ್ ಬಳಕೆ ಮಾಡಿದ್ದರಿಂದ ಒಬ್ಬರನ್ನ, ಆ ಗುಂಪಿನ ನಾಯಕರನ್ನ ಏನ್ ಮಾಡಿದ್ರು, ಇಸ್ರೇಲ್ ದೇಶರು ಅವರನ್ನ ಸಾಯಿಸಿದ್ರು. ಆದ್ರೆ ಆ ಮೊಬೈಲ್ ಬಳಕೆ ಮಾಡಿದ್ರೆ ಟವರ್ ನಮ್ಗೇನಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಅಂತೇಳಿ ಪೇಜರ್ಗಳನ್ನ ತಗೊಂಡು ಅವ್ರ ಪೇಜರ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಸುಮಾರು 4,000 ಪೇಜರ್. ಆ 4,000 ಪೇಜರ್ ಒಂದು ಮೆಸೇಜ್ ಕಳಿಸಿದ್ರಿಂದ ಎಲ್ಲ ಪೇಜರ್ಗಳು ಬ್ಲಾಸ್ಟ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆ ದಿವಸ ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲ್ಗಳನ್ನ ಬ್ಲಾಸ್ಟ್ ಆಗಲ್ಲ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ನಡೀತಕ್ಕಂಥದ್ದಾಗಿದೆ. ಯುದ್ಧಗಳಾಗ್ತಾ ಇದೆ, ಬರಗಾಲ ಬರ್ತಾ ಇದೆ, ನೀರು ಬರದೇ ಇರ್ತಕ್ಕಂಥ ಸ್ಥಳದಲ್ಲಿ ಮಳೆ ಆಗ್ತಾ ಇದೆ, ನೀರು ಬರದೇ ಇರ್ತಕ್ಕಂಥ ಸ್ಥಳದಲ್ಲಿ ನೀರು ಬರ್ತಾ ಇದೆ, ಗುಡಿ ಗೋಪುರಗಳು ಕುತ್ಕೊಂಡು ಹೋಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಸ್ತೆಗಳು ಅಲ್ಲಲ್ಲಿ ತೂತುಗಳು ಬಿದ್ದು ಗಾಡಿಗಳೆಲ್ಲ ಹೋಗ್ತಾ, ಬ್ರಿಡ್ಜ್ಗಳೆಲ್ಲ ನಾಶ ಹೋಗ್ತಾ ಇದೆ. ಇದಕ್ಕೆಲ್ಲ ಸೂಚನೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಬೇಗನೆ ಬರಲಿಕ್ಕೆ ಆತನ ಸಿದ್ಧವಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನಾವು ನೀವೇನ್ ಮಾಡ್ತಾ ಇದ್ದೀವಿ? ಸಂತೋಷ ಪೊಂಗುವುದೇ, ಸಂತೋಷ ಪೊಂಗುವುದೇ, ಸಂತೋಷ ಪೊಂಗುವುದೇ, ಹಾಲೆಲೂಯಾ, ಯೇಸು ಎನ್ ರಕ್ಷಕರ್ ಅಂತ ನಾವೇನ್ ಮಾಡ್ತಾ ಇದ್ದೀವಿ?
ಸಂತೋಷ ಪಡ್ತಾ ಇದ್ದೀವಿ. ನೀನು ಪಡ್ತಕ್ಕಂಥ ಸಂತೋಷ ನಿತ್ಯವಾಗಿರ್ತಕ್ಕಂಥ ಸಂತೋಷ ಅಲ್ಲ. ಹಲ್ಲೆಲೂಯಾ. ಯೇಸು ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಾಗ ಯೇಸು ಸ್ವಾಮಿ ಜೊತೆ 7 ವರ್ಷಗಳ ಕಾಲ ಮದುವೆ. ಈ ಭೂಲೋಕದಲ್ಲಿ ಉಪದ್ರವಗಳು ಉಂಟು. ಈ ಭೂಲೋಕದಲ್ಲಿ ಉಪದ್ರವ ಆದ ಮೇಲೆ ಯೇಸು ಸ್ವಾಮಿ ಜೊತೆ ನಾವು ಈ ಲೋಕಕ್ಕೆ ಮತ್ತೆ ಬರ್ತೀವಿ. 1000 ವರ್ಷ ಆಳ್ವಿಕೆ ಮಾಡ್ತೇವೆ. ಆಮೆನ್. ದಟ್ಸ್ ಕಾಲ್ಡ್ ಮಿಲೇನಿಯಂ. ಮಿಲೇನಿಯಂ ಎಂಬುದಾಗಿ 1000 ವರ್ಷಗಳ ಕಾಲ ಯೇಸು ಸ್ವಾಮಿ ಭೂಮಿ ಮೇಲೆ ಅವರು ಏನು ಮಾಡ್ತಾರೆ, ರಾಜ್ಯಭಾರವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಸ್ರಾಯೇಲರಿಗೆ ಯೇಸು ಸ್ವಾಮಿ ಅರಸನಾಗಿ ನೋಡಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಭೂಮಿ ಮೇಲೆ ಅರಸನಾಗಿ 1000 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಆಳ್ವಿಕೆ ಮಾಡೋದ್ರಲ್ಲಿ ನಿಮಗೂ ನಮಗೂ ಪಾಲಿದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗ ಪಾಲಿದೆ? ನೀನು ಯೇಸು ಸ್ವಾಮಿ ಬರುವಾಗ ಸಿದ್ಧ ಆಗಿದ್ರೆ ಮಾತ್ರ ನಿನಗೆ ಪಾಲು. ನಿದ್ದೆ ಮಾಡಿದ್ರೆ, ಹಲ್ಲೆಲೂಯಾ, ನಿದ್ದೆ ಮಾಡಿದ್ರೆ ನಿನಗೆ ನಿತ್ಯವಾದ ನರಕ, ಎಚ್ಚರವಾಗಿದ್ರೆ ನಿತ್ಯವಾದ ಪರಲೋಕ. ಆಮೇಲೆ ನೀನು ತೀರ್ಮಾನ ಮಾಡ್ಕೋ, ನಿನಗೆ ಪರಲೋಕ ಬೇಕಾ, ನಿನಗೆ ನಿತ್ಯವಾಗಿರ್ತಕ್ಕ ನರಕ ಬೇಕಾ? ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರಿಂದ ನಿಮ್ಮ ನಡುಗಳು ಕಟ್ಟಿರಲಿ, ದೇವತೆಗಳು ಉರಿತಾ ಇರಲಿ. ಯೇಸು ಸ್ವಾಮಿ ಬರುವಾಗ ಸಿದ್ಧವಾಗಿರ್ತಕ್ಕಂಥ ದೇವರ ಪರಲೋಕಕ್ಕೆ ತೆಗೆದುಕೊಳ್ಳುವ ನನ್ನ ಕಣ್ಣಲ್ಲಿ ಮುಚ್ಚಿನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶಳಿದೋದರೇನು ವಾಕ್ಯವು ಎಂದು ಹಳೆಯದು. ಈ ಜೀವ ನಶಿಸಿ ಹೋದರೇನು, ವಿಶ್ವಾಸಿ ಎಂದೆಂದೂ ಸ್ಥಿರನು. ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ. ವಾಕ್ಯದ ದೇವರ ಆಶೀರ್ವದಿಸುವಂತೆ ನಮ್ಮಲ್ಲಿರ್ತಕ್ಕಂಥ ಪ್ರಾರ್ಥನೆ ಮಾಡಿ.